ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲುವಾಸಿಗಳಾಗಿರುವ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ 30ನೇ ತಾರೀಕು ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ಕೂಡ ವಿಸ್ತರಣೆಯಾಗಿದೆ. ನ್ಯಾಯಾಧೀಶರ ಮುಂದೆ ದರ್ಶನ್ನ ದೂರಿನ ಸರಮಾಲಿಯೇ ಇತ್ತು. ಬಳ್ಳಾರಿ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪವನ್ನ ಮಾಡಿದ್ದಾರೆ. ದರ್ಶನ್ಗೆ ಬೆನ್ನು ನೋವಿದೆ, ಚೇರ್ ಕೊಡಿ ಅಂತ ಕೇಳಿದ್ರು, ಚೇರ್ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಭೇಟಿಗೆ ಅವಕಾಶ ಕೊಡಿ ಅಂದರೆ ಅದಕ್ಕೂ ಕೂಡ ಅನುಮತಿಸ್ತಾ ಇಲ್ಲ. ದರ್ಶನ್ ಏನು ಕೋಕಾ ಅಪರಾಧಿನಾ ಅನ್ನುವಂತಹ ಪ್ರಶ್ನೆಯನ್ನ ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ. ದರ್ಶನ್ ಕೊಲೆಯ ಆರೋಪಿ ಅಷ್ಟೇ ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದ್ರು. ದರ್ಶನ್ಗೆ ತುಂಬಾ ಬೆನ್ನೋವಿದೆ, ಒಂದು ಚೇರ್ ವ್ಯವಸ್ಥೆ ಮಾಡಬೇಕು, ಬೇಸಿಕ್ ನೀಡ್ಸ್ ಅಂದರೆ ಜೈಲಿನ ಒಂದು ವ್ಯಾಪ್ತಿಯಲ್ಲೇ ಕೊಡಬಹುದಾದಂತಹ ಒಂದಷ್ಟು ಅವಕಾಶಗಳನ್ನು ನಿರಾಕರಿಸ್ತಾ ಇದ್ದಾರೆ ಅನ್ನುವಂತಹ ದೂರನ್ನ ಇಟ್ಟರು. ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಅವಕಾಶ ಕೊಡ್ತಿಲ್ಲ ಅಂದರು. ಈಗ ಕೋರ್ಟ್ ಹೇಳಿದೆ, ಅಗತ್ಯ ವಸ್ತುಗಳನ್ನು ಕಲ್ಪಿಸಿ ಕೊಡಿ ಜೈಲಿನ ನಿಯಮದ ಪ್ರಕಾರವಾಗಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದೆ. ದರ್ಶನ್ ದೂರಿನ ಸರಮಾಲೆ ಏನು? ಡಿ ಗ್ಯಾಂಗ್ಗೆ ಸೆಪ್ಟೆಂಬರ್ 30ರವರೆಗೆ ಈಗ ಸದ್ಯ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಆ ಅವಧಿ ಮುಕ್ತಾಯವಾಗಿತ್ತು, ಹಾಗಾಗಿ ಕೋರ್ಟ್ ಮುಂದೆ ಅವರನ್ನು ಹಾಜರುಪಡಿಸಿ ವಿಸ್ತರಣೆಯಾಗಿದೆ. ನ್ಯಾಯಾಧೀಶರ ಮುಂದೆ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ದೂರಿನ ಸರಮಾಲೆಯನ್ನೇ ಇಟ್ಟಿದ್ದಾರೆ. ಬಳ್ಳಾರಿ ಜೈಲಾಧಿಕಾರಿಗಳ ವಿರುದ್ಧವಾಗಿ ಅವರು ಆರೋಪಿಸಿದ್ದಾರೆ, ನನಗೆ ಒಂದಷ್ಟು ವಸ್ತುಗಳ ಅವಶ್ಯಕತೆ ಇದೆ ನನ್ನ ಹೆಲ್ತ್ ಕಂಡೀಷನ್ಸ್ನ ಹಿನ್ನೆಲೆಯಲ್ಲಿ, ಆದರೆ ಅದನ್ನು ಕಲ್ಪಿಸ್ಕೊಡ್ತಾ ಇಲ್ಲ ಅಂತ ಅವರ ಪರ ವಕೀಲರ ಮೂಲಕವಾಗಿ ವಾದವನ್ನು ಮಾಡಿದ್ದಾರೆ. ದರ್ಶನ್ಗೆ ಬೆನ್ನು ನೋವಿದೆ, ಚೇರ್ ಕೊಡಿ ಅಂತ ಕೇಳಿದ್ರು ಕೂಡ ಚೇರ್ನ ವ್ಯವಸ್ಥೆ ಮಾಡಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ದರ್ಶನ್ಗೆ ಈ ಹಂತದಲ್ಲಿ ಒಂದು ಸಣ್ಣ ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು, ಆದರೆ ನ್ಯಾಯಾಂಗ ಬಂಧನ ಅವಧಿ ಮಾತ್ರ ಮುಂದುವರೆದಿದೆ. ದಿವ್ಯಾ, ಇವತ್ತು ದರ್ಶನ್ ಮತ್ತೆ ಇತರ ಎಲ್ಲ ಆರೋಪಿಗಳನ್ನ ಮಾನ್ಯ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿವಿಧ ಜೈಲುಗಳಿಂದ ಹಾಜರುಪಡಿಸುವ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡಿದ್ರು. ಈ ಸಂದರ್ಭದಲ್ಲಿ ಎಲ್ಲರ ಹಾಜರಾತಿಯನ್ನು ಪಡೆದಂತಹ ನ್ಯಾಯಾಧೀಶರು ಇದೇ ತಿಂಗಳ 30ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ದರ್ಶನ್ ಪರ ವಕೀಲ ಸುನೀಲ್ ಅವರು ನ್ಯಾಯಾಲಯದಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡ್ರು. ನಾವು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಕೇಳಿರೋದು ಕೇವಲ ಒಂದು ಚೇರ್, ಒಂದು ಪ್ಲಾಸ್ಟಿಕ್ ಚೇರನ್ನು ಕೊಡ್ತಿಲ್ಲ, ಅವ್ರಿಗೆ ಬೆನ್ನು ನೋವಿದೆ. ಹೀಗಿದ್ರೂ ಕೂಡ ಜೈಲಿನ ಅಧಿಕಾರಿಗಳು ಒಂದು ಪ್ಲಾಸ್ಟಿಕ್ ಚೇರನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿಲ್ಲ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಕೊಡಬಹುದಾದಂತಹ ಅಗತ್ಯ ವಸ್ತುಗಳು, ಅದು ಪ್ಲಾಸ್ಟಿಕ್ ಚೇರ್ ಇರ್ಬೋದು, ಹಾಸಿಗೆ ಇರ್ಬೋದು, ಒಂದು ಟಿ ವಿ ಇರ್ಬೋದು, ಒಂದು ಕನ್ನಡಿ ಇರ್ಬೋದು, ಬಾಚಣಿಗೆ ಇರ್ಬೋದು, ಇಂಥ ವಸ್ತುಗಳನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿದ್ರೆ ಹೇಗೆ? ಇವರು ಸಂಪೂರ್ಣವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ದಾರೆ. ಮತ್ತು ಇವರೇ ಒಂದು ಸುತ್ತೋಲೆಯನ್ನು ಹೊರಡಿಸ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಇವರು ಯಾರು ಇವರ ಆಪ್ತರಿದ್ದಾರೆ ಅಥವಾ ಬಂಧು ಬಳಗದವರಿದ್ದಾರೆ, ವಕೀಲರಿದ್ದಾರೆ, ಇಂಥವರ ಭೇಟಿಗೂ ಕೂಡ ಜೈಲಿನ ಅಧಿಕಾರಿಗಳು ಅವಕಾಶವನ್ನು ಕೊಡ್ತಿಲ್ಲ. ಹೀಗಾಗಿ ತಾವು ಆದೇಶವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಸುನೀಲ್ ಅವರು ಮನವಿಯನ್ನು ಮಾಡಿಕೊಂಡ್ರು. ಹೀಗಾಗಿ ನ್ಯಾಯಾಧೀಶರು ಜೈಲಿನ ನಿಯಮಾವಳಿಗಳ ಪ್ರಕಾರ ಅಗತ್ಯ ವಸ್ತುಗಳನ್ನು, ಯಾವ್ಯಾವ ಅಗತ್ಯ ವಸ್ತುಗಳನ್ನು ನೀಡಬಹುದು ಅಂತ ಅಗತ್ಯ ವಸ್ತುಗಳನ್ನು ನೀಡಿ ಅನ್ನೋ ನಿಟ್ಟಿನಲ್ಲಿ ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಆದೇಶವನ್ನು ಸಹ ನೀಡಿದ್ರು. ಅದ್ರ ಜೊತೆಗೆ ಯಾರು ದರ್ಶನ್ ಯಾರನ್ನ ನೋಡೋದಕ್ಕೆ ಇಚ್ಛೆ ಪಡ್ತಾರೋ, ಮಾತನಾಡೋದಕ್ಕೆ ಭೇಟಿಗೆ ಇಚ್ಛೆ ಪಡ್ತಾರೋ ಅಂಥವ್ರ ಭೇಟಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ.